ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್. ಇವತ್ತು ವೆಜಿಟೇಬಲ್ ಪಲಾವ್ನ ಬೇಗ 10 ನಿಮಿಷದಲ್ಲಿ ರುಚಿಯಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ರುಬ್ಕೊಳ್ಳೋಕೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಈರುಳ್ಳಿ, ಪುದೀನ, ಕೊತ್ತಂಬರಿ, ಟೊಮೆಟೊ ಈ ಎಲ್ಲ ಐಟಮ್ಸು ಬೇಕಾಗುತ್ತೆ. ಮತ್ತು ರುಬ್ಕೊಳ್ಳೋಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು ಮತ್ತು ಕಾಳುಮೆಣಸು 1 ಸ್ಪೂನು ಮತ್ತು 1 ಗೆಡ್ಡೆ ಈರುಳ್ಳಿ. ನೋಡಿ, ಇಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದಷ್ಟು ಚೆನ್ನಾಗಾಗುತ್ತೆ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ, 1 ಗ್ಲಾಸ್ ಅಕ್ಕಿಗೆ 4 ಹಸಿಮೆಣಸಿನ್ಕಾಯಿ ರೀತಿಲಿ ತೊಗೊಳ್ಳಿ. ನೋಡಿ, ಎಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಟೊಮೆಟೊನ ರುಬ್ಬಕ್ಕೆ ಹಾಕ್ಕೋಬೇಕು. ರುಬ್ಬಕ್ಕಾದರೂ ಹಾಕ್ಕೋಬೋದು, ಹಚ್ಚಕ್ಕಾದರೂ ಹಾಕ್ಬೋದು. ನೋಡಿ, ಇದನ್ನು ಮತ್ತೆ ನುಣ್ಣಗೆ ರುಬ್ಕೊಂಬರ್ಬೇಕು. ನೆಕ್ಸ್ಟ್ ಇದಕ್ಕೆ ಇನ್ನೂ 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಮತ್ತು ಪುದೀನ, ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ನೀಟಾಗಿ ರುಬ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ಇದನ್ನು ನೀಟಾಗಿ ರುಬ್ಕೊಂಬರ್ಬೇಕು ಈ ಥರ. ನೆಕ್ಸ್ಟ್ ಈ ಕಡೆ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಕಪ್ಪಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ 2 ಪಲಾವ್ ಎಲೆ ಹಾಕ್ಬಿಟ್ಟು 2 ಈರುಳ್ಳಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು, ಒಂಚೂರು ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಏನೇನು ತರಕಾರಿ ಬೇಕು, ಅಕಸ್ಮಾತ್ ಇಲ್ಲಿ ಹಸಿ ಬಟಾಣಿ ಯೂಸ್ ಮಾಡಿದ್ರು ಮಾಡ್ಬೋದು, ಇಲ್ಲ ಒಣಗಿದ ಬಟಾಣಿ ನೆನೆಸಿದ್ರು ಹಾಕ್ಕೋಬೋದು. ನೋಡಿ, ಇಲ್ಲಿ ಒಂದು 3 ಥರ ತರಕಾರಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಬೀನ್ಸು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಇನ್ನೂ 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕಿದಷ್ಟು ಚೆನ್ನಾಗಾಗುತ್ತೆ, ಹಂಗಾಗಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಟೈಮಲ್ಲಿ ಹಾಕಿದ್ರೆ ಟೊಮೆಟೊ ಸ್ಮ್ಯಾಶಾಗಿ ಚೆನ್ನಾಗಿ ಬೇಯುತ್ತೆ, ಹಂಗಾಗಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು. ಒಂದು 2ರಿಂದ 3 ನಿಮಿಷ ಇದು ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊಳ್ಳೋಣ ಬನ್ನಿ. ಮತ್ತು ಈ ಕಡೆ ರುಬ್ಕೊಂಡಿರ್ತೀವಲ್ವ ಮಸಾಲೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಮಸಾಲೆ ಎಲ್ಲ ಹಾಕ್ಕೊಂಡು ಅದು 2ರಿಂದ 3 ನಿಮಿಷ ಚೆನ್ನಾಗಿ ಹುರಿಬೇಕು. ನೋಡಿ, ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊತಾ ಇದ್ದೀನಿ. 1 ಗ್ಲಾಸ್ ಮಾಮೂಲಿ ಅಕ್ಕಿ ಮತ್ತು 1 ಗ್ಲಾಸು ಬಾಸುಮತಿ ಅಕ್ಕಿ ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿ ಮಾಮೂಲಿ ರೈಸಲ್ಲೂ ಮಾಡ್ಕೋಬೋದು, ಬಾಸುಮತಿ ರೈಸ್ ಇತ್ತು ಅಂತ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ನೀಟಾಗಿ ಒಂದು 5 ನಿಮಿಷ ಮುಂಚಿತವಾಗಿ ತೊಳೆದಿಟ್ಕೋಬೇಕು. ಅದನ್ನು ಈ ಸ್ಟವ್ ಮೇಲೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 2 ನಿಮಿಷದಿಂದ 3 ನಿಮಿಷ ಉರಿಬೇಕು. ಇದನ್ನು ನಾವು ಎಷ್ಟು ಎಣ್ಣೆಲಿ ಉರಿತೀವಿ ಅಷ್ಟು ಉದ್ರಾಗಿ ಬರುತ್ತೆ. ನೋಡಿ, ಇದು ನೀಟಾಗಿ ಹುರಿದಾದ್ಮೇಲೆ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ 4 ಗ್ಲಾಸ್ ನೀರು ಹಾಕ್ಕೊಬೇಕು. ನೋಡಿ, ಇಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ತೊಳೆದಿದ್ದ ಜಾರಿಗೂ ಸ್ವಲ್ಪ ಇದು ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನೋಡಿ, ಇಲ್ಲಿ ಹಾಕ್ಕೊಂಡು ಇದನ್ನು 2ರಿಂದ 3 ವಿಸಿಲ್ ಕೂಗಿಸ್ಬೋದು, ಅಥವಾ ನೀವು 1 ಕುದಿ ಬಂದಮೇಲೆ ಬೇಕು ಅಂದರೆ ಇನ್ನೊಂದು ವಿಸಿಲ್ ಕೂಗಿಸ್ಕೋಬೋದು. ನಾನು ಇಲ್ಲಿ 2 ವಿಸಿಲ್ ಕೂಗಿಸ್ಕೊತೀನಿ. ಈ ಕಡೆ ಪಲಾವ್ ಜೊತೆಗೆ ಒಂದು ರಾಯ್ತ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ 1/4 ಲೀಟ್ರಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರ್ಕೋಬೇಕು. ಇವಾಗ ಈ ಟೈಮಲ್ಲಿ ನೀರು ಹಾಕಿದ್ರೆ ಇದನ್ನು ಚೆನ್ನಾಗಿ ತಿರ್ಕೊಂಡ್ರೆ ಅದೆಲ್ಲ ಒಡೆದು ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಥರ ತಿರ್ಕೊಂಡಾದಮೇಲೆ ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಉದ್ದುದ್ದ ಹಚ್ಚಿದ್ದೀನಿ, ಯಾಕಂದರೆ ಸಣ್ಣದಾಗಿ ಹಚ್ಚಿದ್ರೆ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅಂತ. ಮತ್ತು 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ಹಾಕ್ಬೋದಾಗಿತ್ತು, ಮರ್ತ್ಕೊಂಡು ಪಲಾವ್ಗೆ ಹಾಕ್ಬಿಟ್ಟೆ, ಹಂಗಾಗಿ ಬರೀ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಬೇಕು. ಹಾಕ್ಕೊಂಡು ನೀಟಾಗಿ ಇದನ್ನು ತಿರ್ಕೊಂಡ್ರೆ ಅಲ್ಲಿಗೆ ರಾಯ್ತ ರೆಡಿ ಆಗುತ್ತೆ. ಪಲಾವ್ ಜೊತೆಗೆ ರಾಯ್ತ ಒಳ್ಳೆ ಕಾಂಬಿನೇಷನ್ನು. ನಾವು ಹೋಟೆಲ್ ಸ್ಟೈಲಲ್ಲಿ ಪಲಾವ್ ತಿಂತೀವಿ, ಇಲ್ಲಿ ಮನೆಯಲ್ಲೂ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ನೋಡಿ, ಇದನ್ನು ನೀಟಾಗಿ ತಿರ್ಕೊಂಡ್ರೆ ನಿಮ್ಗೆ ನೀರು ಎಷ್ಟು ಬೇಕು, ಅಂದರೆ ಇದು ಗಟ್ಟಿ ಇದ್ರೇ ಚೆಂದ. ಸ್ವಲ್ಪ ಇನ್ನೊಂಚೂರು ನೀರು ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಅದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ರಾಯ್ತ ರೆಡಿ ಆಗುತ್ತೆ. ಬನ್ನಿ, ಈ ಕಡೆ ಕುಕ್ಕರ್ ವಿಸಿಲ್ ಹೋಗಿದೆಯಾ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಇದು ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ವಿಸಿಲ್ ಹೋಗಿದ ತಕ್ಷಣ ತೆಗೆದ್ರೆ ಅದನ್ನು ನೀಟಾಗಿ ತಿರ್ಕೋಬೇಕು. ನಾವು ಒಂದು ಕಡೆಯಿಂದ ನೀಟಾಗಿ ತಿರ್ಕೊಂಡು, ಬೇಕು ಅಂದರೆ ನೀವು ಇನ್ನೊಂಚೂರು ನೀರು ಹಾಕ್ಕೊಬೋದು. ನಮ್ಮನೇಲಿ ಉದುರಾಗಿ ತಿಂತಾರೆ, ಹಂಗಾಗಿ ನಾನು ನೀರು ಇಷ್ಟೇ ಹಾಕಿರೋದು. ಇದೊಂದು 2 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ಳಂಗಿದ್ರೆ ಬೇಯಿಸ್ಕೊಬೋದು, ಇಲ್ಲಾಂದರೆ ಇಷ್ಟೇ ಸಾಕು ಅಂದರೆ ಸಾಕು. ನೋಡಿ, ಇನ್ನೊಂಚೂರು ವಿಸಿಲ್ ಇದು ಮಾಡ್ಕೊತೀನಿ. ನೋಡಿ, ಇಲ್ಲಿ ಇವಾಗ ರೈಸ್ ರೆಡಿಯಾಗಿದೆ. ಹಿಂಗೆ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಬೇಕು ಅಂದರೆ ನೀವು ಇನ್ನೊಂಚೂರು ನೀರು ಹಾಕ್ಕೊಂಡು ಇದು ಮಾಡ್ಕೊಬೋದು. ನಾನು ನೀರು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ಉದ್ರಾಗಿ ರೈಸ್ ಆಗಲಿ ಅನ್ನೋದಕ್ಕೋಸ್ಕರ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಮಧ್ಯಾಹ್ನ ಲಂಚಿಗೆ ಆಗೋದ್ರು ಒಳ್ಳೆ ಕಾಂಬಿನೇಷನ್ನು. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.